ಹಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ರಿಯಾಕ್ಟ್ ಮಾಡೋಕೆ ಹೊರಟಿರೋಂಥದ್ದು ದೇವರ ಟ್ರೈಲರ್ಗೆ ಆಗಿರೋವಂಥದ್ದು. ಸೊ ಗೈಸ್, ಅದ್ರಲ್ಲಿ ಮಾಡಿದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಿಯರ್ ವಿ ಗೋ. అసలు ఎవరు వాళ్ళంతా? కులం లేదు, మతం లేదు, ಎಪಿಕ್ ಶಾರ್ಟ್ಸ್ ತಗೊಂಡಿದ್ದಾರೆ. అసలే లేదు. ಸೈಫ್ ಅಲಿ ಖಾನ್ ధైర్యం తప్ప ఏమీ తెలియని కళ్ళల్లో మొదటిసారి భయం పొరలు కమ్ముకున్నాయి. ఎవరు చేశారు ఇదంతా? సానా పెద్ద కథ సామి. రక్తంతో సంద్రమే ఇరుపెక్కిన కథ, మా దేవర కథ. మనిషికి బతికేంత ధైర్యం చంపేంత ధైర్యం కాదు. కాదు కూడదు అని మీరు మళ్ళీ ఆ ధైర్యాన్ని కూడగలితే ఆ ధైర్యాన్ని చంపే భయాన్నైతా. నువ్వున్నంత వరకు ఈ కుండ మీద నీ మాటి దేవరా. దేవులను చంపాలంటే సరైన సమయమే కాదు, సరైన ఆయుధము దొరకాల. ಎಲ್ಲ ಮೂವಿಲು ಫ್ರೆಂಡ್ ಎನಿಮಿ ಆಕ್ಟರ್ನ ಹಾಕ್ತಾರೆ. ಯಾಕೆಂದ್ರೆ ఎప్పుడు చూడు పిల్లతనం పెరిగితనం వాడుతూ ఎట్టాగే కొంపతీసి బరిలోకి దిగుతావా? ಇದ್ರಲ್ಲಿ ಎಲ್ಲರದ್ದು ಹೇರ್ ಸ್ಟೈಲ್ ಅವಾಗ ಚೇಂಜ್ ಆಗ್ತಾ ಇದೆ. ఆడికి వాళ్ళయ్య రూపం వచ్చింది కానీ రక్తం రాలేదే. పని మీద పోయినోడైతే పని అవ్వంగానే తిరిగి వస్తాడు. పంతం పట్టిపోయి ఉన్నాడు నీ కొడుకు. ಡಬಲ್ ಆಕ್ಟಿಂಗ್. దేవరా సంద్రం ఎక్కి 2 ఏళ్లు గడిచిపోయి ఉంటాయి. కళ్ళు మూసినా తెరిచినా సముద్రంలో ఎపిక్ స్టోరీ కాಣ್ತಾ ಇದೆ. భయం మరిచి ఎప్పుడైనా తప్పుడు పని కోసం సంద్రం ఎక్కితే ಸೀರಿಯಸ್ಲಿ ಇಂಪ್ರೆಸಿವ್ ಆಗಿದೆ. ಶಾರ್ಟ್ಸ್ ಎಲ್ಲ ಅಮೇಜಿಂಗ್ ಆಗಿದೆ. ఈ రోజు నుంచి మీకు కానరాని భయం అవుతా ఉందా? ವಾವ್. ಈಗ ಕನ್ನಡದಲ್ಲಿ ನೋಡೋಣ. ಅದ್ಭುತವಾಗಿದೆ. ಲೈಕ್ ಸೀರಿಯಸ್ಲಿ ತುಂಬಾ ಇಷ್ಟ ಆಯಿತು. ಲೈಕ್ ಏನು ಗೊತ್ತಾ, ಎಪಿಕ್ ಶಾರ್ಟ್ಸ್ ಇದೆ, ಅದ್ಭುತವಾಗಿರೋಂಥ ಶಾರ್ಟ್ಸ್. ನಾನು ಇಲ್ಲಿ ಈಗ ಈ ಟ್ರೈಲರ್ ನೋಡ್ಬೇಕಾದ್ರೆ ಹೇಳ್ತೀನಿ. ಸ್ಟಾರ್ಟಿಂಗ್ ಏನು ಎಪಿಕ್ ಶಾರ್ಟ್ ಬರ್ತದೆ. ಲೈಕ್ ನಿಮ್ಗೆ ಆ ಡಾರ್ಕ್ ಸೈಡಲ್ಲಿ ಈ ಥರದ ಎಪಿಕ್ ಶಾರ್ಟ್ ಸಿಗ್ತಾ ಇದೆ ಅಂದರೆ ಅದ್ಭುತವಾಗಿರೋಂಥ ವಿಷಯ. ಭಯ ಇಲ್ಲವೇ ಇಲ್ಲ. ಧೈರ್ಯ ಬಿಟ್ಟು ಬೇರೇನು ಗೊತ್ತಿಲ್ಲದಿರುವ ಕಣ್ಣುಗಳಲ್ಲಿ ಮೊದಲನೇ ಸಲ ಭಯದ ಪೊರೆ ಆವರಿಸಿಕೊಂಡು ಯಾರು ಮಾಡಿದಿದ್ದಲ್ಲ. ವಾಟರಲ್ಲೆಲ್ಲ ಅಷ್ಟೊಂದು ಕ್ಲಿಯರ್ ಶಾಟ್ ಹೇಗೆ ತೆಗಿತಿದ್ದೀರ. ವಾವ್, ಕತೆ ಸ್ವಾಮಿ. ರಕ್ತದಿಂದ ಸಮುದ್ರವೇ ಕೆಂಪಾದ ಕತೆ, ನಮ್ಮ ದೇವರನ ಕತೆ. BGM ಅದ್ಭುತವಾಗಿದೆ. ಮನುಷ್ಯನಿಗೆ ಬದುಕೋಷ್ಟು ಧೈರ್ಯ ಸಾಕು, ಕೊಲ್ಲೋಷ್ಟು ಬೇಕಿಲ್ಲ. ಜಾಸ್ತಿ ತೋರಿಸಿಲ್ಲ ಟ್ರೈಲರ್ ಅಲ್ಲೂ ಕೂಡ. ಜೂನಿಯರ್ NTR ಜಾಸ್ತಿ ಆಕ್ಷನ್ ತೋರಿಸಿಲ್ಲ, ಮೂವಿಯಲ್ಲಿ ಇಟ್ಟಿದ್ದಾರೆ. ಆ ಧೈರ್ಯನ ಕೊಲ್ಲೋ ಭಯ ಆಗ್ತೀನಿ. ನೀನಿರೋ ತನಕನು ಈ ಬೆಟ್ಟದಲ್ಲಿ ನಿನ್ನ ಮಾತೆ ದೇವರನ್ನ ಸಾಯಿಸಬೇಕು ಅಂದ್ರೆ ಸರಿಯಾದ ಸಮಯ ಮಾತ್ರ, ಸೆಕೆಂಡ್ ಅಲ್ಲಿ ಈವಿಲ್ ಆಗ್ಬಿಡ್ತಾರೆ. ಸರಿಯಾದ ಆಯುಧ ಕೂಡ ಸಿಗಬೇಕು. ಸೈಫ್ ಅಲಿ ಖಾನಿಗೆ ಏನ್ ಲುಕ್ ಅದು ಸೂಟ್ ಆಗ್ತದೆ ಬರೋದು. ಯಾವಾಗ ನೋಡಿದ್ರು ಹುಡುಗಾಟ ಪುಕ್ಕಲ್ತನ. ಅವನ ಜೊತೆ ಹೆಂಗೆ ಮಂದಿ ಕಳಿ ಯೋಚನೆ ಮಾಡ್ತಿದ್ಯಾ? ಹೇಗೆ ಏನ್ ಮಾತಾಡ್ತಾ ಇದ್ಯಾ? ಸಾಯಿಸ್ಬಿಡ್ತಾರ ನನ್ನ. ಅವನಿಗೆ ಹಾಗಾದ್ರೆ ಡಬಲ್ ಆಕ್ಟಿಂಗ್ ಅಂತ ಗೊತ್ತಾಗ್ತದೆ. ರಕ್ತ ಬಂದಿಲ್ವೇ? ಕೆಲ್ಸದ ಮೇಲೆ ಹೋದವನಾದ್ರೆ ಅದು ಮುಗಿದ ತಕ್ಷಣ ಬಂದಿರೋನು. ಆದ್ರೂ ನಿನ್ನ ಮಗ ಬಾಣ ತೊಟ್ಟು ಹೋಗಿರೋನು. ಧೈರ್ಯ ತೋರಿಸಿದ ಟೈಮ್ ಬಂದೇ ಬಿಡುತ್ತೆ. ದೇವರ ಸಮುದ್ರಕ್ಕೆ ಹೋಗಿ 2 ವರ್ಷ ಕಳೆದು ಹೋಯ್ತು. 2 ವರ್ಷದ ಎಪಿಕ್ ಸ್ಟೋರಿ.
ಮುಚ್ಚಿದ್ರು ತೆಗೆದ್ರು ಸಮುದ್ರದಲ್ಲಿ ಅದು ಏನು ನೋಡಿದ ಪ್ಯಾರಿಟ್ಸ್ ಆಫ್ ದಿ ಕೆರಿಬಿಯನ್ ಥರ ಎಲ್ಲರದು ಬರೀ ಮೂಳೆ ಮಾತ್ರ ಇದೆ ಗುರು ಇಲ್ಲಿ. ಭಯನ ಮರೆತು ಯಾವನಾದ್ರೂ ತಪ್ಪು ಕೆಲಸ ಮಾಡಕ್ ಸಮುದ್ರಕ್ಕೆ ಇಳಿದ್ರೆ ಪ್ರಕಾಶ್ ರಾಜ್ ಅವರು ಸ್ಟೋರಿ ಟೆಲ್ಲರ್ ಆಗಿದ್ದಾರೆ. ಆ ಬ್ಲಡ್ನ ತೆಗಿಯೋ ರೀತಿ ನಿಮ್ಗೆ ಕಾಣಿಸ್ದೇ ಇರೋ ಭಯ ಆಗ್ತಾ ಇದ್ದೀನಿ. ದೇವರ ಎಂತ ಸಿನಿಮ್ಯಾಟಿಕ್ ಶಾರ್ಟ್ ಗುರು, ವಾವ್, ಅಮೇಜಿಂಗ್. ಅದ್ರ ಜೊತೆಗೆ ಅನಿರುದ್ಧ ಅವ್ರ ಮ್ಯೂಸಿಕ್ ಅದ್ಭುತವಾಗಿ ಬರೋಕೆ ಹೊಟ್ಟಿದೆ. ವಾವ್, ದಟ್ಸ್ ಅಮೇಜಿಂಗ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮೇಯ್ನ್ಲಿ ನನಗೆ ಇಂಪ್ರೆಸಿವ್ ಆಗಿರುವಂಥದ್ದು ಸ್ಟೋರಿ ಅಲ್ಲ, ಇದರಲ್ಲಿ ಡುವೆಲ್ ಆ್ಯಕ್ಟಿಂಗ್ ಇದೆ ಅಂತ ಗೊತ್ತಾಯಿತು. ಅಪ್ಪ ಮತ್ತು ಮಗ ಅಂದರೆ 2 ವರ್ಷಕ್ಕಿಂತ ಹೋಗಿರುವಂಥವ್ರ ಅಪ್ಪ ಏನಿದ್ರಲ್ಲ ಅದ್ರದ್ದೊಂದು ಎಪಿಕ್ ಸ್ಟೋರಿ ಇದೆ. ಅದ್ರ ಜೊತೆಗೆ ಏನೋ ಒಂದು ಸ್ಟೋರಿ ನಡೆಯೋಕೆ ಕೊಟ್ಟಿದ್ದು ಅದನ್ನು ನಮಗೆ ಹಿಡನ್ ಆಗಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ನಾನು ಹೇಳೋದಾದ್ರೆ ಅಂದರೆ ಮೂವಿಯ ಹೊರತುಪಡಿಸಿ ಅಥವಾ ಸ್ಟೋರಿನ ಹೊರತುಪಡಿಸಿ ಹೇಳೋದಾದರೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಏನಿದೆಯಲ್ಲ, ಅಂಡರ್ ವಾಟರ್ ಹಾಗೆಯೇ ಮೂನ್ ಶಾರ್ಟ್ಸ್, ಅಂದರೆ ನೀವು ಏನು ಡಾರ್ಕ್ ಏರಿಯಾದಲ್ಲಿ ತೆಗೆಯುವಂಥ ಶಾರ್ಟ್ಸ್ ಏನಿದೆಯಲ್ಲ ಅದ್ಭುತವಾಗಿ ಬಂದಿದೆ. ನೀವು ಏನು ಗೊತ್ತಾ, ಕೆಲವೊಂದು ಟೈಮ್ ತೆಗಿತೀರಾ ಅರ್ಧಂಬರ್ಧ ಆಗೋಗ್ಬಿಡುತ್ತೆ, ಅಂದರೆ ನೀವು ಏನು ತೆಗಿಬೇಕು ಅನ್ನೋದೇ ನಿಮಗೆ ಗೊತ್ತಿರಲ್ಲ. ಆದರೆ ದೇವರ ಮೂವಿಯಲ್ಲಿ ಅದ್ಭುತವಾಗಿ ಬಂದಿರುವಂಥದ್ದೇ ಅದು. ಡಾರ್ಕ್ ಸೈಡಲ್ಲಿ ಯಾವುದೇ ಒಂದು ಡಿಸ್ಟಾರ್ಷನ್ ಇಲ್ದಲೇ, ಯಾವುದೇ ಒಂದು ಗ್ರೇನಿನೆಸ್ ಇಲ್ದಲೇ ಆ ಒಂದು ಶಾರ್ಟ್ನ ತೆಗೆದಿರೋದಿಲ್ಲ, ಅದ್ಭುತವಾಗಿ ಬಂದಿದೆ. ಎಪಿಕ್ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ಏನು ಗೊತ್ತಾ, ನೀವು ಫೋನಲ್ಲಿ ನೋಡುವಂಥದ್ದಲ್ಲ. ಫೋನಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ನಿಮಗೆ ನಿಜ ಹೇಳಬೇಕಂತಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಅದೇ ಅದ್ಭುತವಾಗಿರುತ್ತೆ. ಈಗ ಈ ಟ್ರೈಲರ್ ನೋಡಬೇಕು ಅಂದರೂ ಕೂಡ ನೀವು ಥಿಯೇಟ್ರಿಗೆ ಹೋಗಿ ವಾಚ್ ಮಾಡಿ. ಅಕಸ್ಮಾತ್ ಇವ್ರು ಏನಾದ್ರು ಪ್ರೋಮೋ ಬಿಡ್ತಾ ಇದ್ರೆ ಈ ಪ್ರೋಮೋನ ಥಿಯೇಟ್ರಿಗೆ ಏನಾದ್ರು ಬಿಟ್ಟರೆ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ನನಗೆ ಹೇಳೋಕ್ಕಿದ್ದು. ಸ್ಟೋರಿ ವೈಸ್ ಅದ್ಭುತವಾಗಿ ಏನು ಕೊಟ್ಟಿಲ್ಲ, ಯಾಕೆಂದರೆ ಇದಿನೇ ಅದೇ ಸ್ಟೋರಿ ಎಪಿಕ್ ಆಗುತ್ತೆ. ಬಟ್ ಹಿಡನ್ ಸ್ಟೋರಿ ಏನಿದೆಯಲ್ಲ ಅದನ್ನು ನಾವು ನೋಡೋಕೆ ಹೊಟ್ಟಿರೋಂಥದ್ದು. ಬಟ್ ಟ್ರೈಲರಲ್ಲಿ ಯಾವತ್ತೂ ಸ್ಟೋರಿನ ಹುಡುಕೋಕೆ ಹೋಗ್ಬಾರ್ದು, ಅದು ಮುಟ್ಟಾಳ್ತಾನೆ ಅಂತಲೇ ಹೇಳ್ಬೋದು. ಆದರೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಅದು ಅದ್ಭುತವಾಗಿ ಬಂದಿದೆ ಗುರು. ಆ್ಯಂಡ್ ಕನ್ನಡಿಗರಿಗೆ ನಾನು ಹೇಳ್ತಿರೋದು ಏನಂತಂದರೆ ಈ ಮೂವಿಗೆ ಸಪೋರ್ಟ್ ಮಾಡಿ, ಯಾಕೆಂದರೆ ಇದರಲ್ಲಿ ಇರೋವಂಥದ್ದು ಜೂನಿಯರ್ NTR ಅವರಾಗಿರುವಂಥದ್ದು. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಅವರು ಒಂದು ಕನ್ನಡಿಗ ಅಂತ ಹೇಳ್ಕೊಳ್ಳೋಕ್ಕಾಗುವಂಥ ಹೆಮ್ಮೆಯ ಕನ್ನಡಿಗ ಅಂತ ಹೇಳ್ಕೊಳ್ಳೋಕ್ಕಾಗುವಂಥವ್ರು ಆಚೆ ಇದ್ದಾರೆ. ಹೇಗೆ ನಮ್ಮ ರಜನಿಕಾಂತ್ ಅವರಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತೀವೋ ಅದೇ ರೀತಿ ಇವರಿಗೆ ಕೂಡ ಒಂದು ರೆಸ್ಪೆಕ್ಟ್ ಡಿಸರ್ವ್ ಮಾಡ್ತಾರೆ. ಅಂದರೆ ಇವರು ಒಂದು ಸಕ್ಸಸ್ಫುಲ್ ಕನ್ನಡದ ಇಂಡಸ್ಟ್ರಿಲೂ ಕೂಡ ಕಾಣಬೇಕು ಅಂತ ನನ್ನ ಒಂದು ಆಸೆ ಆಗಿರುವಂಥದ್ದು. ಆ್ಯಂಡ್ ಇದಿಷ್ಟು ನನಗೆ ಹೇಳಿದೆ. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮ್ಮ ವಿಡಿಯೋಲ್ಲ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.